ನೋಡ್ರಿ ಕೋತಿಗಳು ಜಗಳ ಆಡತ್ತಾವ. ಎಸವ ಕೋತಿಗಳು 1 2 3 4 5 6 7 ಇಲ್ಲ. ಸೊ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಮಿಸ್ಟರ್ ಎನ್ ಎಲ್ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಬಸ್ಸಿನ ಮೈಲೇಜ್ ಸ್ಟಾರ್ಟ್ ಆಗ್ಲತ್ತವ. ಈ ಲಗೇಜ್ ಎಲ್ಲ ಪ್ಯಾಕ್ ಆಗಿದ್ದು. ಸೊ ಎಲ್ಲ ಮುಖ ಇದು ತೊಳ್ಕೊಳಕ್ಕೆ ಸ್ಟಾಪ್ ಮಾಡಿದ್ದ ಸೈಡಿಗೆ. ಅಲ್ಲೆಲ್ಲ ಮುಖ ತೊಳ್ಕೊಳತ್ತಾರ. ಇಲ್ಲೆಲ್ಲ ಒಂದಿಷ್ಟು ಮಂದಿ ಲಗೇಜ್ ಇಡ್ಸ್ಲಕ್ಕೆ ಕುಂತಾರೆ ರೀ. ಎಲ್ಲ ಕುಂತಾನ ಇಲ್ಲಿ ಬೆಂಗ್ಳೂರ್ದ ಅವ ಆ್ಯಂಡ್ ಎಲ್ಲ ಮುಖ ತೊಳ್ಕೊಳತ್ತಾರ. ಸೊ ಲಗೇಜ್ ಇಡ್ಸ್ಲಕ್ಕೆ ಮೇಲೆ ಏರಿ ಕುಂತೀವಿ ನಾವು. ಈಗ ಫ್ರೆಶ್ ಆಗಿ ನಾವೇನೋ ಫ್ರೆಶ್ ಅದು ಆಗಬೇಕು. ಕೆಳಗೆ ಹೋಗಿ ಮೇಲೆ ಏರಿ ಕುಂತೀವಿ. ಲಾಗ್ ಮಾಡೋಕೆ ಕೆಳಗೆ ಬಾ ಅಂತ ಕರಿಲತ್ತಾರ ಅವರು. ಸೊ ಬರೀ ಹೋಗಮ್ಮಂತ ಫ್ರೆಶ್ ಆಗಿ ಮುಖದ ತೊಳ್ಕೊಂಡು ಸಿಗ್ತೀನಿ ನಿಮ್ಗೆ. ಇಲ್ಲಿಗೂ ನೋಡ್ಕೊತೀರಿ. ಬರೀ ಹೋಗೋಣ. ಮಸ್ತ್ ಮುಖ ತೊಗೊಂಡು ಬತ್ತಿ ಎತ್ಕೊಂಡ್ರೆ ಮಸ್ತ್ ರೆಡಿ ಆಗಿದ್ದೆವು. ಆ್ಯಂಡ್ ಇಲ್ಲಿ ನಡೆದಾರೆ ನಾಷ್ಟ ರೆಡಿ ತೋರಿಸ್ತಾ ಬರ್ರಿ. ಮಸ್ತ್ ನಾಷ್ಟ ರೆಡಿ ಇಲ್ಲ ಫ್ರೆಂಡ್ಸ್. ನಾಷ್ಟದ ಮಾಡಿ ಸಿಗ್ತಾನೆ ನಿಮ್ಗೆ. ಸೊ ಬರ್ರಿ ನಾಷ್ಟದ ಮಾಡೋ ನಾಷ್ಟ ರೆಡಿ ಆಗೋದು ಎಲ್ಲರಿಗೂ ನೋಡ್ಕೊತೀರಿ. A few moments later. ಸೊ ಫ್ರೆಂಡ್ಸ್, ಈಗ ಮಸ್ತ್ ನಾಷ್ಟ ಆಯಿತು. ಪಲಾವ್ ಮಾಡ್ರಿ ನಾಷ್ಟಕ್ಕೆ. ಮಸ್ತ್ ಇತ್ತು ಪಲಾವ್ ಮಸ್ತ್ ನಾಷ್ಟದ ಮಾಡಿ ಎಲ್ಲರೂ ಗಾಡಿ ಪ್ಯಾಕ್ ಮಾಡತ್ತಾರ. ಎಲ್ಲ ಸಾಮಾನು ಒಳಗಾಗ್ಲತ್ತಾರ. ಸೊ ಕುಡಿಯೋ ನೀರು ಖಾಲಿ ಆಗ್ಯಾವ. ಈಗ ನಾವು ಕುಡಿಯೋ ನೀರು ತೊಗೊಳಕ್ಕೆ ಹಿಡಿದೇವು. ಇಲ್ಲಿ ಎಲ್ಲೇ ಪೆಟ್ರೋಲ್ ಪಂಪಿನಾಗೆ ನೀರವ. ಸೊ ಇಲ್ಲವ ಕ್ಯಾನ ಅಲ್ಲೊಂದು ಇಲ್ಲೊಂದು. ಸೊ ಈಗ ನೀರು ತರಕ್ಕೆ ಹಿಡಿದೆವು. ಈಗ ನೀರು ತೊಗೊಂಡು ಈಗ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಗಾಡಿ ಬಲ್ಲಿ. ಬರೀ ಹೋಗೋಮಂತ. ಸೊ ಫ್ರೆಂಡ್ಸ್, ನೀರಿಗೆ ಎಲ್ಲ ತುಂಬ್ಕೊಂಡು ಮಸ್ತ್ ಕ್ಯಾನ್ ಎಲ್ಲ ಫುಲ್ ಆಗ್ಯಾವ ಈಗ. ಸೊ ಈಗ ಡೀಸೆಲ್ ಹಾಕಿಸ್ಕೊಳ್ತಾರೆ ಬಸ್ಸಿಗೆ. ಕ್ರೂಸರ್ ಒಂದು ಆಲ್ರೆಡಿ ಡೀಸೆಲ್ ಫುಲ್ ಆಗ್ಯದ ಮುಂಜಾನೆ ಅಲ್ಲಿ ನಿಂತು ಕ್ರೂಸರ್. ಆ್ಯಂಡ್ ಬಸ್ಸಿಂದ ಡೀಸೆಲ್ ಹಾಕಿಸ್ಕೊಳತ್ತಾರೆ ಈಗ. ಸೊ ಡೀಸೆಲ್ ಹಾಕಿಸ್ಕೊಂಡು ನಿನ್ನ ಫಸ್ಟ್ ಪರಳಿ ವೈದ್ಯನಾಥ್ ಜ್ಯೋತಿರ್ಲಿಂಗ ಒಂದು ಮತ್ತು ಅವಂದಿ ವಿಶ್ವನಾಥ್ ನಾಗನಾಥ್ ಒಂದು 2 ನೋಡಿದೆವು. ಸೊ ಇವತ್ತಿನ ಡೆಸ್ಟಿನೇಷನ್ ಅಂದ್ರೆ ಡೈರೆಕ್ಟ್ ಕಾಶಿ. ಸೊ ಇಲ್ಲಿಂದ ಈಗ ನಾಷ್ಟಕ್ಕೆ ಮುಗಿಸ್ಕೊಂಡು ಬಿಟ್ಟಿದ್ದೇವೆ. ಈಗ ಇಲ್ಲಿಂದ ಡೈರೆಕ್ಟ್ ಕಾಶಿನೇ ಈಗ. ಸೊ ಬರ್ರಿ ಹೋಗಮ್ಮಂತ ನಿಮಗೆ ಸಿನಿಮೆಟಿಕ್ ತೋರಿಸ್ತೀನಂತ. ಸಿಗ್ರೆ ಸ್ಟಾಪ್ ಮಾಡ್ರೆ ಸ್ಟಾಪ್ ಸಿಗ್ತು. ಇದ್ರಂದ್ರೆ ಡೈರೆಕ್ಟ್ ಕಾಶಿ ಒಳಗೆ. ಸೊ ಬರ್ರಿ ಹೋಗಮ್ಮಿ. ಬ್ರೇಕ್ ಎದಕ್ಕೆ ರೀ ಅಂತಂದ್ರೆ ಕಂಟಿನ್ಯೂ ಓಡಿಸಲಿಕ್ಕೆ ಸ್ವಲ್ಪ ಬಸ್ ಹೀಟ್ ಆಗ್ಯದಂತ. ಸೊ ಅದ್ರ ಸಲುವಾಗಿ ಬಸ್ಸಿಗೆ ಸ್ವಲ್ಪ ಇಂಜನ್ ಸ್ವಲ್ಪ ಕೂಲ್ ಆಗಲ್ಲ ಅಂತೇಳಿ ಸೈಡಿಗೆ ನಿಂತೀವಿ. ಆ್ಯಂಡ್ ಇಲ್ಲಿ ನಿಂತ ಬಸ್ ಇಲ್ಲಿ ಅಲ್ಲಿ ನಿಂತ ನಮ್ಮ ಕ್ರೂಸರ್. ಸೊ ಸ್ವಲ್ಪ ಬಸ್ ಕೂಲ್ ಆಗತ್ತನ ಆ ಕಡೆ ಕಬ್ಬಿನಲ್ಲಿ ಬಂಡಿ ಇದೆ ಇಲ್ಲಿ. ಸೊ ಕಬ್ಬಿನಲ್ಲಿ ಕುಡ್ಲತ್ತಾರ ಅಲ್ಲಿ ಆ ಸೈಡಲ್ಲಿ.
ಬರ್ರಿ ನಾವು ಭೀ ಕಬ್ಬಿನ ಹಾಲು ಕೊಡೋಮಂತ ಕಬ್ಬಿನ ಹಾಲು ಕುಡ್ದು ಸಿಗ್ತೀವಿ ನಿಮ್ಗೆ. ದಿನ ಇಲ್ಲಿಂದ ಈಗ ನಾವು ಹೋಗೋದು ಕಾಶಿದ. ಸೊ ಇಲ್ಲಿಂದ ಈಗ ಕಂಟಿನ್ಯೂ ಬಂದೆವು ಇಲ್ಲಿಗೆ. ಮತ್ತು ಇಲ್ಲಿಂದ ದಿನ ಮತ್ತು 400 500 ಅದ ಮಿನಿಮಮ್ 400 ಅದಕ್ಕೆ 400 ಕಿಲೋಮೀಟ್ರ. ಸೊ ಬರ್ರಿ ಹೋಗಮಂತ ಮಸ್ತ್ ಕಬ್ಬಿನ ಹಾಲು ಕುಡಿದು ಸಿಗ್ತೀವಿ ನಿಮಗೆ. ಇಲ್ಲಿ ನೋಡ್ತಾ ನೋಡ್ರಿ ಕಬ್ಬಿನ ಹಾಲು ಇಲ್ಲಿ ಬಂತು ನಮ್ಮ ಹಾಲು. ನಮ್ಮ ತಮ್ಮ ಡೆಲಿವರಿ ಮಾಡ್ಲತ್ತಾನ. ಹಾಂ ಸೊ ಬರ್ರಿ ಸಿಗ್ತೀನಿ ಅಂತ ನಿಮ್ಗೆ ಮಸ್ತ್ ಕಬ್ಬಿನ ಹಾಲು ಅದು ಕುಡ್ದು. ಸೊ ಫ್ರೆಂಡ್ಸ್ ಕಬ್ಬಿನ ಹಾಲು ಕುಡ್ದೆವು. ಇಲ್ಲೇ ಕುಡ್ದೆವು ಕಬ್ಬಿನ ಹಾಲು. ಮತ್ತು ಹಂಗೆ ಭೀ ಊಟ ಟೈಮ್ ಆಗಿತ್ತು ಅಂತೇಳಿ ಅಡುಗೆದು ಮಾಡ್ರಿ ಇಲ್ಲೇ. ಸೊ ಕ್ರೂಸರ್ ನಿಂತು ಆ ಕಡೆ ನಿಂತು ಕ್ರೂಸರು ಆ್ಯಂಡ್ ಬಸ್ ನಿಂತು ಆ ಸೈಡ್ ಅಲ್ಲಿ ಹೊರಗೆ. ಮಸ್ತ್ ಅಡುಗೆ ಮಾಡ್ಯಾರ, ಊಟದ ಮಾಡ್ಯಾರ. ನಮ್ಗೆ ಹಂಗೆ ರೊಟ್ಟಿ ತಂದ್ರೆ ಆಲ್ರೆಡಿ ಪಾರ್ಸಲ್ ರೆಡಿಮೇಡ. ಬರ್ರಿ ಊಟದ ಮಾಡಮಂತ ರೆಡಿ ಆಗ್ಯದ ಆಲ್ರೆಡಿ ಊಟ ಅಲ್ಲಿ. ಆ ಕಡೆ ನಾವು ಉಳತ್ತಾರಲ್ಲಿ ಇಲ್ಲಿ ಮಂದಿ. ಆ್ಯಂಡ್ ನಾವು ತೊಗೊಳಕ್ಕೆ ಬಂದೆವು ಇಲ್ಲಿ ನೀರು. ಮತ್ತು ಸಿಕ್ಕದ ಬರೋಲ್ಲ ಆಟ ಮಾಡ್ಕೋತ ನಿಂತಿದ್ದೆವು. ನೋಡಿದೆವು ಬೆಂಗಳೂರದವ್ರು ನೋಡ್ರಿ ಬೆಂಗಳೂರದಾಗ ಇಂಥವೆಲ್ಲ ಸಿಗ್ಯಾರ ಅಂತೇಳಿ ಇಲ್ಲಿ ಆಟ ಮಾಡ್ಕೋತ ನಿಂತಾನೆ ಮಸ್ತ. रहा नहीं जाता तड़प ही ऐसी है ना. ಸೊ ಬರ್ರಿ ಊಟದ ಮಾಡಮಂತ ಮಸ್ತ್ ಊಟದ ಮಾಡಿ ಸಿಗ್ತೀನಿ ನಿಮಗೆ. ಸೊ ಫ್ರೆಂಡ್ಸ್ ಇಲ್ಲಿ ಉಳಿಸಿದೆವು ರೊಟ್ಟಿ ಆ್ಯಂಡ್ ಹಿಟ್ಟಿನ ಪಲ್ಯ. ಆ್ಯಂಡ್ ನಿಮಗೆ ಹೇಳಿದಲ್ಲ ನಾ ಪಿಟ್ಲ ಅಂತೇಳಿ ಇದೇ ನೋಡ್ರದು. ಆ್ಯಂಡ್ ಇಲ್ಲೆಲ್ಲ ಊಟ ಮಾಡತ್ತಾರೆ ಇವ್ರದ್ದು ಎಲ್ಲರೂ. ಸೊ ಬರ್ರಿ ಫ್ರೆಂಡ್ಸ್ ಮಸ್ತ್ ಊಟದ ಮಾಡಮಂತ ಆ್ಯಂಡ್ ಊಟ ಮಾಡಿ ಸಿಗ್ತೀನಿ ನಿಮಗೆ. A few moments later. ಸೊ ಫ್ರೆಂಡ್ಸ್ ಮಸ್ತ್ ಊಟ ಆಯಿತು. ರೊಟ್ಟಿ ಅನ್ನ ಮಾಡಿದ್ರು ಮತ್ತು ಅದು ನಿಮ್ಗೆ ತೋರಿಸೋದಲ್ಲ ಪಿಟ್ಲೆ ಮತ್ತು ಸಪ್ಪನ ಪಲ್ಯ ಹಿಟ್ಟಿನ ಪಲ್ಯ ಅಂತ. ಸೊ ಮಸ್ತ್ ವರ್ಷಕ್ಕೆ ಹೊಟ್ಟೆ ತುಂಬ ಊಟ ಮಾಡಿದೆವು ಈಗ. ಸೊ ಈಗ ಬಿಡ್ಲತ್ತೇವೆ ಇಲ್ಲಿಂದ ಬಿಟ್ಟರೆ ಈಗ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಕಾಶಿ. ಸೊ ಇಲ್ಲಿಂದ 400 ಕಿಲೋಮೀಟ್ರ್ ಮಿನಿಮಮ್ 400 ಕಿಲೋಮೀಟ್ರ್ ಅದ ಅಂತ ಅಲ್ಲತ್ತಾರ. ಸೊ ಮತ್ತೆ ರೀಚ್ ಆಗಕ್ಕೆ ನೈಟ್ ಆಗ್ತದ. ಸೊ ಬರ್ರಿ ಹೋಗಮಂತ. ಆಲ್ರೆಡಿ ಎಲ್ಲ ಗಾಡಿ ಸಾಮಾನುಗಳೆಲ್ಲ ಗಾಡಿ ಹಾಕಿ ಇಟ್ಟಿವ. ಎಲ್ಲ ಆಲ್ರೆಡಿ ಸೆಟ್ ಮಾಡಿದೆವು. ಸೊ ಎಲ್ಲ ಮಂದಿ ಭೀ ಏರ್ಲತ್ತಾರ ಆಲ್ರೆಡಿ ಈಗ ಏರ್ ಕುಂತಾರ. ಸೊ ಬರ್ರಿ ಹೋಗಮಂತ ನಾವು ಭೀ ಹೋಗಮ್ಮಿ ಹೋಗ್ಕೊಂಡ್ರ ಮತ್ತು ಗಾಡಿಯಾಗ. ಸೊ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಡೈರೆಕ್ಟ್ ಕಾಶಿ ಹೋಗೋದು. ಸೊ ಅಲ್ಲಿವರೆಗೂ ನೋಡ್ಕೋತೀರಿ. ಸೊ ಫ್ರೆಂಡ್ಸ್ ಈಗ ತೊಗೊಂಡಿದ್ದು ಒಂದು ಸಣ್ಣದು ಬ್ರೇಕ. ಸೊ ಬ್ರೇಕ್ ಎತ್ತರಿದೆ ಅಂದ್ರೆ ಟೀ ಬ್ರೇಕ್ ತೊಗೊಂಡಿದ್ದೆವು. ಸೊ ಒಳಗೆ ಕುಂತರು ಎಲ್ಲರೂ ಚಾ ಕೂಡ ನಿಂದರ್ಸಿ ಸೈಡಿಗೆ ನಿಂದರ್ಸಿ ಎಲ್ಲರೂ ಅಂತೆಲ್ಲತ್ತಿರು. ಆ್ಯಂಡ್ ಇಲ್ಲೇ ಒಂದು ಟೂಲ್ ಗೇಟ್ ಇತ್ತು. ಸೊ ಟೂಲ್ ಗೇಟ್ ಪಾಸ್ ಆದಮೇಲೆ ಎಲ್ಲೋ ಹೋಟೆಲ್ ಇತ್ತು. ಆ್ಯಂಡ್ ಇಲ್ಲಿ ನಿಂತಿವ್ರು ಒಂದು ಯಾವುದೋ ಸಣ್ಣದು ಹೋಟೆಲ್ ಅದ. ಎಲ್ಲರೂ ಚಾ ಕುಡ್ಲತ್ತಾರ ಅಲ್ಲಿ. ಆ್ಯಂಡ್ ಅಲ್ಲೆಲ್ಲ ಪಾಪ ಕುಂತಾರ. ಆ್ಯಂಡ್ ಇಲ್ಲಿ ವೆದರ್ ನೋಡ್ರಿ ಪೂರ ಇಟ್ಟು ಖತರ್ನಾಕ್ ಅದ. ಪೂರ ಗುಡ್ಡನೇ ರೀ. ನೀವು ಯಾಕಡೆ ನೋಡ್ರಿ ಪೂರ ಗುಡ್ಡ ರೀ ಈ ಕಡೆ ಈ ಸೈಡ್. ಆ್ಯಂಡ್ ಈ ಕಡೆ ಇಲ್ಲೇ ಒಂದು ಟೂಲ್ ಗೇಟ್ ಅಂತ ಹೇಳ್ತಾರಲ್ಲ ರೀ. ಸೊ ಇಲ್ಲೇ ಅದ ಟೂಲ್ ಗೇಟ್. ಆ್ಯಂಡ್ ಇಲ್ಲೇ ಅದ ಹೈವೇ ಇದು. ಸೊ ಇಲ್ಲೇ ಒಂದು ಟೂಲ್ ಗೇಟ್ ಪಾಸ್ ಆಗೋದು ಇಲ್ಲೇ ಒಂದು ಲೆಫ್ಟ್ ಸೈಡಿಗೆ ಒಂದಿತ್ತು ಹೋಟೆಲ. ಸೊ ಇಲ್ಲೇ ನಿಂತಿದ್ದೇವೆ ಈಗ. ಆ್ಯಂಡ್ ಅಬ್ಬರು ಅವರೆಲ್ಲ ಚಾ ಕುಡ್ಲತ್ತಾರಂತ. ಆ್ಯಂಡ್ ನಾವು ಭೀ ಸ್ವಲ್ಪ ಏನಾರ ಕೂಡ ಚಾರೆ ಕುಡಲ್ಲ ನಾರೇ ಚಾರೆ ಕುಡಲ್ಲ. ಸೊ ಏನಾರ ಕೂಡ ಸ್ಪ್ರೈಟ್ ಕೂಲ್ ಡ್ರಿಂಕ್ಸ್ ಏನಾರ ಕೂಡ ಮತ್ತು ಏನಾರ ಸಿಗ್ತೀನಿ ಬರ್ರಿ ನಿಮ್ಗೆ. A few moments later. ಸೊ ಫ್ರೆಂಡ್ಸ್ ಈಗ ನಡೆದೇವು ಇಲ್ಲಿಂದು. ಆ್ಯಂಡ್ ಅವರೆಲ್ಲ ಚಾ ಕುಡಿದ್ರು. ನಾವೇ ಏನು ಕುಡಿದೆವು. ತಮ್ಮೇ ಒಂದು ಸ್ಟಿಂಗ್ ತೊಗೊಂಡೆ ನಾವೇ. ಆ್ಯಂಡ್ ಅದರೊಳಗೆ ಮಂದಿ ಇದ್ದೇವೆ. ನಾ ತಮ್ಮ ಮತ್ತು ನಮ್ಮ ಬೆಂಗಳೂರು ಅತ್ತಿ ಮಗ. ಆ್ಯಂಡ್ ಈಗ ನಡೆದೇವು ಇಲ್ಲಿಂದು. ನಿಮ್ಮ ಗಾಡಿ ಬಂದು ಹಲೋ ಕುಡ್ದು ಏನೂ ಕುಡ್ದಿಲ್ಲ.
ಎರಡು ಗುಟ್ಟು ಕುಡ್ದ ಮತ್ತ ನಾ ನಿಮ್ ಕಮ್ ಕುಡ್ದೆ ಅವ ಆಡ್ಬಿಟ್ಟು ನೀವ್ ಆಡ್ಬಿಟ್ಟು ಕಿಟ್ಟು ಉದಿಸ್ತಿರ್ ಕುಡ್ದಿನ ಪೆಲೆ ಕುಡಿರೋ ಗುಟ್ಟು ಕುಡ್ದು ಕೊಡು ಹೆಂಗ್ ಹೇಳ್ದೆ ಅವನೇ ಕುಡ್ದನಂತ ಆ ಬಾಟಲ್ ಬಿಟ್ಬಿಡು ಅದಕ್ಕೆ ನೀರು ಸೊ ಫ್ರೆಂಡ್ಸ್ ಈಗ ನಡೆದೇ ಬರ್ ಹೋಗಮ್ಮ ಅಂತ ನಮಗೆಲ್ಲ ಸ್ಟಾಪ್ ತೊಗೊಂಡು ಅಂದ್ರೆ ಅಲ್ಲೇ ಸಿಗ್ತೀನಿ ಡೈರೆಕ್ಟ್. ಸೊ ಫ್ರೆಂಡ್ಸ್ ಈಗ ನಿಂತಿದ್ದೆವು ನೀರು ತೊಲಕ ಇಲ್ಲೇ ನಿಂತಿದ್ವಿ ಮತ್ತು ಊರ್ ಸೈಡ್ ನಿಂತಿದ್ವಿ ಒಂದು ಟೂಲ್ ಗೇಟ್ ಮೇಲೆ ನಿಂತೇವೆ ಚಾ ಕೊಡ್ಲಿಕ್ಕೆ. ಆ್ಯಂಡ್ ಈ ಸರಿ ಭೀ ಟೂಲ್ ಗೇಟ್ ಮೇಲೆ ನಿಂತೇವೆ. ಆ್ಯಂಡ್ ಇದೆಲ್ಲ ನೀರು ತುಂಬ್ಕೊಳತ್ತಿದ್ದೆವು ಈಗಂತ ನಮ್ಮ ಬಸ್. ಸೊ ಬರೀ ಟಪ ಟಪ ನೀರು ತುಂಬ್ಕೊಂಬಂತ ನೀರು ಖಾಲಿಯಾಗಿ ಬಸ್ಸಿನೊಳಗೆ ಭೀ ನಮ್ಮ ನಂಬರ್ ಕ್ಲೋಸರ್ ಅದ ಭೀ ಗಾಡಿಗಳು ಬರತ್ತಾವ ಬಾಟ್ಲುಗಳು ಆಲ್ರೆಡಿ ಒಂದು ಕ್ಯಾನ್ ತುಂಬಿ ಇಟ್ಟಿದ್ದು ಬಸ್ಸಿನಾಗ. ಆ್ಯಂಡ್ ಟೋಟಲ್ 4 ಕ್ಯಾನ್ ತೊಗೊಂಡಿದ್ದೇವೆ ನಾವು ಬಸ್ಸಿನಾಗ, 3 ಕ್ಯಾನ್ ಆ್ಯಂಡ್ ಕ್ರೂಸರ್ ಒಳಗೆ 1 ಕ್ಯಾನ್. ಆ್ಯಂಡ್ 2 ಕ್ಯಾನ್ ಇಲ್ಲೇ ಖಾಲಿ ಮಾಡ್ಲಿಕ್ಕೆ ತುಂಬ್ಕೊಂಬರ್ ಇಲ್ಲೇ ತುಂಬ್ಕೋರು ಅಂತೇಳಿ ಎಲ್ಲ ತುಂಬ್ಕೊಂಡು ನಮ್ಮ ತಳಕ್ಕೆ ಕುಂತು. ಆ್ಯಂಡ್ ಕಡೆ ನಿಂತು ನಮ್ಮ ಕ್ರೂಸರ್ ಅಲ್ಲಿ ಕತ್ಲ ಕಾಣಲಾಗ್ಯದ ದೂರ ನಿಂತ ಆ ಸೈಡ್ ಬಾ ಕ್ರೂಸರ್ ಅಂತ ಈ ಸೈಡ್ ನಾವು. ಸೊ ಬರೀ ಟಪ ಟಪ ನೀರು ತುಂಬ್ಕೊಂಬಂತ ನೀರು ತುಂಬ್ಕೊಂಡು ಸಿಗ್ತೀನಿ ನಿಮಗೆ. ಸೊ ಫ್ರೆಂಡ್ಸ್ ನೀರು ತುಂಬ್ಕೊಂಡೆವು ಆ್ಯಂಡ್ ಈಗ ಬಿಡ್ಲತ್ತೇವೆ ಇಲ್ಲಿಂದು. ನಡಿ ಆಯ್ತು. ಜಸ್ಟ್ ರೀಚ್ ಆಗ ಗಂಗೋಡ ಮಾಡಿ ಇಲ್ಲದ ಮಠ. ಸೊ ಎಲ್ಲರೂ ಬ್ಯಾಗ್ ತೊಗೊಂಡು ಹೋಗ್ಯಾರ. ಈಗ ಬರೀ ಫುಲ್ ಟ್ರಾಫಿಕ್ ಅದ, ಒಳಗೆ ಸಿಗ್ತೀನಿ ಅಂತ ನಮ್ಮ ಡೈರೆಕ್ಟ್. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಒಳಗೆ. ಆ್ಯಂಡ್ ಈಗ ಒಳಗೆ ಬಂದೇವು ಗುಡ್ಯಾಗ. ಆ್ಯಂಡ್ ಇಲ್ಲಿ ನೋಡ್ರಿ ಕೋತಿಗಳು ಜಗಳ ಆಡತ್ತವ. ಎಸವ ಕೋತಿಗಳು 1 2 3 4 5 6 7 ಇಲ್ಲೊಂದ್ರಿ ಯಾರೇ ಏನೋ ಇಟ್ಟು ಹೋಗ್ಯಾರ ಟೋಪಿ ಬ್ಯಾಗ್ ಅದು ಪಾಪ. ಆ್ಯಂಡ್ ತುಂಬ ಆಟ ಮಾಡತ್ತಿರ ಇದು. ಈಗ ನೋಡ್ರಿ ಎಲ್ಲಿ ಟೋಪಿ ಕಡಕ್ತು. ಆ್ಯಂಡ್ ಇಲ್ಲಿ ಬಾಟ್ಲಿ ಬ್ಯಾಗ್ ಅದು ಇಟ್ಟು ಹೋಗ್ಯಾರ. ಬಾಟ್ಲಿ ಕರಿಲತ್ತದ ಈಗ ಕ್ಯಾಪ. ಇಲ್ಲಿ ಆಡಿದ್ದು ಥರ ಜಗಳ ಆಡ್ಲತ್ತೀವಿ ಆ ಕಡೆದೂ. ಈಗ ತಗೋರಿ ಬಾಟ್ಲಿ ಢಾಕನ್ ಕಿತ್ತು ಬಿಟ್ಟಾಕತ್ ನೋಡ್ರಿ ಬಾಟ್ಲಿ. ಕರೆ ಹುಚ್ಚರಿ ಇರ್ತು ನೋಡ್ರಿ ಕೋತಿಗಳ್ರಿ. ಕರೆ ಹೇಳ್ತೀನಿ ನಾನು ನಿಮ್ಗೆ. ಆ್ಯಂಡ್ ಇಲ್ಲವ ಮ್ಯಾಲೆಲ್ಲ ರೂಮ್ಗಳು. ಸೊ ಈ ಸೈಡ್ ಹಿಡಿದೇವು ನಾವು ರೂಮ್. ಆ್ಯಂಡ್ ಹೋದ ಸರಿ ಬಂದಾಗ ಹೊರಗೆ ಹಿಡಿದೇವು ರೀ. ಹೊರಗೆ ಹಿಡಿದೆ ಅಂದ್ರೆ ನಾವು ಬಂದಿಲ್ಲ ಮೊದಲಿನ ಸರಿ ಬಂದೇನು. ಆ್ಯಂಡ್ ಹೊರಗೆ ಹಿಡಿದ್ರೆ ಅಂತ ಹೋದ ಸರಿ. ಆ್ಯಂಡ್ ಈ ಸರಿ ಒಳಗೆ ಹಿಡಿದಾರೆ ಇಲ್ಲಿ. गजब बेइज्जती है. ಸೊ ಬರೀ ಇನ್ನೊಂದು ದಿವ್ಸ ಬ್ಯಾಗಿದು ಹೊರಗವ. ಸೊ ಬ್ಯಾಗಿದು ಒಳಗೆ ತಂದು ಸಿಗ್ತೀನಿ ಅಂತ ನಿಮ್ಗೆ. ಸೊ ಫ್ರೆಂಡ್ಸ್ ಈಗ ಬಂದೆ ನೋಡ್ರಿ ರೂಮಿಗೆ. ಆ್ಯಂಡ್ ಇಲ್ಲಿ ಅದ ನೋಡ್ರಿ ರೂಮ. ಹಂಗೆ ನೋಡ್ರಿ ಪೂರ ಖತ್ತರಾಗ ಫಂಕ್ಷನ್ ಹಾಲ್ ಆಗ್ಯದ ರೀ. ಆ್ಯಂಡ್ ಈ ಕಡೆ ಅವೆಲ್ಲ ನಮ್ಮ ಬ್ಯಾಗ್ಗಳು. ಸೊ ಒಂದೇ ರೂಮ್ ಹಿಡಿದ್ರೆ ಪೂರ 40 ಮಂದಿ ಬಂದೇವಲ್ಲ. 40 ಮಂದಿಗೆ ಒಂದೇ ರೂಮ್ ಹಿಡಿದ್ರೆ ಪೂರ ದೊಡ್ಡದು ಹಾಲ. ಆ್ಯಂಡ್ ಹಿಂಗೆ ಅದ ನೋಡ್ರಿ ರೂಮ. ಸೊ ಪೂರ ಫ್ಯಾನಿಗೆ ಚಲೋ ಕಟ್ಟಾರಿ. ಆ್ಯಂಡ್ ಈ ಕಡೆಲ್ಲ ಕಿಟಕಿಗಳು ಹೊರಗೆ ಪೂರ ಬಿಲ್ಡಿಂಗ್ ಅವ. ಹೊರಗೆಲ್ಲ ಪೂರ ಬಿಲ್ಡಿಂಗ್ ಅವ. ಆ್ಯಂಡ್ ಅನ್ಸೋ ಮಟ್ಟಿಗೆ ಇವು ರೂಮೇ ಕಾಣಿಸ್ತಾರೆ ನೋಡ್ಲಕ್ರೆ. ರೂಮೇ ಅವ ಏನಾನು. ಆ್ಯಂಡ್ ಬರೋ ಒಂದು 5 ನಿಮಿಷ ಸ್ವಲ್ಪ ಮುಕ್ಕೊಂಡು ಆ್ಯಂಡ್ ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಸೊ ಫ್ರೆಂಡ್ಸ್ ಈ ಮಸ್ತ್ ಬ್ಯಾಗಿಗೆಲ್ಲ ರೂಮ್ನಾಗ ಇಟ್ಟಿದ್ದೆವು. ಆ್ಯಂಡ್ ಈಗ ನಡೆದೆವು ಮತ್ತು ಕ್ರೂಸರ್ ಬಲ್ಲಿ. ಅದಕ್ಕಂದ್ರೆ ನನ್ನ ಫೋನು ಮತ್ತು ಚಾರ್ಜಿಂಗ್ ಕೇಬಲ್ ಎರಡು ಅಲ್ಲೇ ಗಾಡಿಗೆ ಇಟ್ಟಿದ್ದಾನ. ಬಸ್ಸಿನಾಗ ಚಾರ್ಜಿಂಗ್ ಪಾಯಿಂಟ್ ಇದು ಸಲ ಕ್ರೂಸರಾಗ ಹಚ್ಚಿಟ್ಟಿದ್ದು ನೈಟ್ ಅದರೊಳಗೆ ಇಟ್ಟಿದ್ದ. ಸೊ ಅದು ತರ್ಲಕ್ಕೆ ನಡೆದವು ಈಗ.
ಸಚಿನೊಂದು ಒಂದು ಚಾರ್ಜರ್ ಒಂದು ಅಲ್ಲೇ ಅದಂತ ಅಂಡ್ ಅದೊಂದು ತೊಂಬರತ್ತ ಬರೀ ಟಪ್ ಟಪ್ ಬರಮ್ಮ. ಸೊ ಫ್ರೆಂಡ್ಸ್ ಎಲ್ಲ ಗಾಡಿಗೆ ಇಟ್ಟಿದ್ದು ನಾವು ಗಾಡಿ ಹುಡುಗದ್ದು ಬಂದು ನಾಗಪ್ಪ ನಮ್ಮ ತೊಗೊಂಡು ಗಾಡಿಗೆ ಇಟ್ಟರು ಮತ್ತೆ ಅವ್ರು ತೊಗೋತಾನಂತ ತೊಗೊಂಡು ಸೈಡ್ ಹೋಗೋದು. ಸೊ ಈಗ ಮತ್ತು ಅವ್ರಿಗೆ ಫೋನ್ ಹಚ್ಚಿ ಕೇಳಿದೆವು ನೋಡಿರ ಅಂತೇಳಿ ಅವ್ರಿಗೆ ಒಂದು ಅವ್ರು ತೊಗೊಂಡು ಸೈಡ್ ಇಟ್ಕೊಂಡ್ರ ಅಂತ. ಸೊ ಬರ್ರಿ ಅವ್ರು ಬಂದು ತೊಗೊಂಡು ಟಪ್ ಅಂತ ಫ್ರೆಂಡ್ಸ್ ಫೋನ್ ತೊಗೊಂಡೆವು. ಆ್ಯಕ್ಚುಲಿ ಈಗ ಬಂದೆವು ನಾವು ಟೈಮ್ ಇಟ್ಟಾಗಿದ್ರಿಪ್ಪ ಅಂದ್ರೆ 7:20. ಆ್ಯಕ್ಚುಲಿ 2-3 ಗಂಟೆ ಪೈಲೇ ಬರೋದೈತೆ ನಾವು ನಡ್ಬೇಕು. ನಾನು ನಿನ್ನ ಸಂಜೆಗೆ ಚಾಯದು ಕುಡ್ದವಲ್ಲ ಚಹಾ ಕುಡ್ದು ಕೂಸೊಳಗೆ ಶಿಫ್ಟ್ ಆಗಿದೆ ಸ್ವಲ್ಪ. ಅಲ್ಲಿಂದ ಸ್ವಲ್ಪ ಮುಂದೆ ಬರೋದು ಒಂದು ಇನ್ನೊಂದು ಟ್ರಿಪ್ ಆಗ್ತಂದು ಅದು ಮತ್ತು ಬಸ್ಸಿನಾಗ ಶಿಫ್ಟ್ ಆಗಿದೆ. ಸೊ ಅವಾಗ ಬಸ್ಸಿನಾಗ ಶಿಫ್ಟ್ ಆಗೋದು ಮಸ್ತ್ ನಿದ್ದೆ ಹೊಂಟಿತ್ತು. ನಂಗೆ ಲೇಟ್ ಆಗಿತ್ತು ನೈಟ್. ಸೊ ನೀವು ಮುಕ್ಕೊಂಡಿದ್ದು ಆರಾಮ ಮಸ್ತ್ ನಿದ್ದೆ ಇರ್ತಿತ್ತು. ಅಲ್ಲಿ ಏನಪ್ಪ ಅಂದ್ರೆ ಒಂದು ಸೀನ್ ಆಗಿತ್ತು ಮತ್ತು ನೈಟ್ ಏನು ಅಂತಾರೆ ಬರ್ತಾ ಬರ್ತಾ ಹಾಗೆ ಮತ್ತು ಫಸ್ಟ್ ಬರೋ ದಿವಸ ಕ್ರೂಸರ್ದು ಫ್ಯಾನ್ ಬೆಲ್ಟ್ ಕಟ್ಟಾಗಿತ್ತು. ಮತ್ತು ಅವತ್ತಾಗಿನ ಅದರ ರಿಪೇರಿ ಮಾಡಿಸೋ ಬಗ್ಗೆ ಟೈಮ್ ಆಯಿತು. ಸೊ ಅದರ ದಿವಸ ರಿಪೇರಿ ಮಾಡಿಸಿ ಅದಕ್ಕೆ ಫ್ಯಾನ್ ಬೆಲ್ಟ್ ಎಲ್ಲ ಹಾಕಿದ್ವಿ. ಆ್ಯಂಡ್ ನಿನ್ನ ನೈಟ್ ಬೆರಳಿಗೆ ಏನಾಗಿದೆ ನಾನು ಮುಕ್ಕೊಂಡಿದ್ದೆ ಮಸ್ತ್ ನಿದ್ದೆ ಹೊಂಟಿದ್ದು ನನಗೆ ಮಕ್ಕಳು. ಸೊ ಮುಕ್ಕೊಂಡಿದ್ದೆ ನಿನ್ನ ಬೆರಳಿಗೆ ನಮ್ಮದು ಟ್ರಾವೆಲರ್ ಬಸ್ಸಿಂದು ಫ್ಯಾನ್ ಬೆಲ್ಟ್ ಕಟ್ಟಾಗಿತ್ತಂತ. ಮತ್ತು ಅಲ್ಲಿ ಒಂದು 2-3 ತಾಸು ಅಲ್ಲಿ ರೋಡಿಗೆ ಅಲ್ಲಿ ನಿಂತರು. ಮತ್ತು ಎಲ್ಲಿಂದ ತರಿಸಿರೋ ನಂಗೆ ಅದು ಗೊತ್ತಿಲ್ಲ ಏನು ಗೊತ್ತಿಲ್ಲ. ಮುಕ್ಕೊಂಡಿದ್ದೆ ನಾನು ಮಸ್ತ್ ನಿದ್ದೆ ಇರ್ತಿತ್ತು ನನಗೆ. ಆ್ಯಂಡ್ ಮತ್ತೆಲ್ಲ ಯಾರಿಗೆ ಮೆಕ್ಯಾನಿಕ್ ಕರೆಸಿ ಏನು ಮಾಡೋ ಹೇಳಿಲ್ಲ. ಫ್ಯಾನ್ ಬೆಲ್ಟ್ ಎಲ್ಲ ತರಿಸಿ ಮತ್ತೆಲ್ಲ ರಿಪೇರಿ ಮಾಡೋದು ಅಲ್ಲಿ ಬಿಟ್ಟು. ಸೊ ಮುಂಜಾನೆ ಬರೋಗ್ರಿಪ್ಪ ಅಂದ್ರೆ 5 ಆಗಿತ್ತು. ನಾವು 5:05 ಟೈಮ. ಸೊ ಹೈವೇಗಿತ್ತು ಬಸ್ ಹೈವೇ ಹೊಂಟಿದ್ದೆವು. ಅಲ್ಲೊಂದು ಮುಂಜಾನೆ ಟೈಮಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. 2 ಟ್ರಕ್ಗಳಿದ್ದು ಫುಲ್ 1 ಡಿಕ್ಕಿ ಹೊಡೆದು ಫುಲ್ ಪಲ್ಟಿ ಹೊಡೆದಿತ್ತು ಟ್ರಕ್. ಅಲ್ಲಿ ಒಂದು 60 ತಾಸು ನಿಂತೇವೆ. ಮತ್ತು ಅದಕ್ಕಂದ್ರೆ ಆಕ್ಸಿಡೆಂಟ್ ಆಗಿ ಸಲಕ್ಕೆ ಆಕ್ಸಿಡೆಂಟ್ ಆಗಿ ಒಂದು 10-20 ನಿಮಿಷ ಆಗಿತ್ತು. ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ರೋಡ್ ಫುಲ್ಲು. ಆ್ಯಂಡ್ ಅಲ್ಲಿ ಮತ್ತು ಮುಂದೆ ಜಾಗ ಇಲ್ಲಿ ಸಲಕ್ಕೆ ಮತ್ತು ಅಲ್ಲಿಂದ ರಿವರ್ಸ್ ತೊಗೊಂಡು ಫುಲ್ ರಿವರ್ಸ್ ಮತ್ತು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ರಿವರ್ಸ್ ಬಂದು ಅಲ್ಲಿಂದ ಮತ್ತು ಬೇರೆ ಬಾಜು ರೋಡಿಗೆ ಇದು ಮಾಡಿದೆವು ಗಾಡಿ. ಅಲ್ಲಿ ಬಾಜು ರೋಡಿಲಿಂದ ಮತ್ತು ಬರ್ತಾ ಇಲ್ಲಿ ಹಾದಿ ಪರ್ಫೆಕ್ಟ್ ಹಾದಿ ಗೊತ್ತಿದ್ದಿಲ್ಲ. ಇಲ್ಲಿ ಆ ಕಡೆ ಈ ಕಡೆ ಕೇಳ್ಕೊತಾ ಮಾಡ್ಕೊತಾ ಹಿಂಗೆ ಬಂದೆವು. ಬಂದು ಮತ್ತು ರೂಮ್ ಹಿಡಿದೆವು. ಇಲ್ಲಿ ರೂಮ್ ಹಿಡಿದು ಮಸ್ತ್ ಬ್ಯಾಗಿಗೆಲ್ಲ ಒಳಗೆ ಇಟ್ಟಿದ್ದೆವು ಈಗ. ಆ್ಯಂಡ್ ನಾವು ಫ್ರೆಶ್ ಆಗಿ ನಾವೇ ಮುಖ ತೊಗೊಂಡಲ್ಲಿ ಏನಿಲ್ಲ ಬರೀ ಮಸ್ತ್ ರೂಮ್ ಹಿಡ್ದಾರೆ. ಈಗ ಮುಖ ತೊಗೋಬೇಕು ಮಸ್ತ್ ಮುಖ ತೊಗೊಂಡು ಈಗ ಬರೀ ಮಸ್ತ್ ಮುಖದ ತೊಗೊಂಬಂತ ಮುಖ ತೊಗೊಂಡು ಫ್ರೆಶ್ ಆಗಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ನೋಡ್ಕೊತೀರಿ. ಸೊ ಫ್ರೆಂಡ್ಸ್ ಈಗ ಬಂದೆವು ಚಹಾ ಕುಡ್ಲಕ್ಕ. ಆ್ಯಂಡ್ ಮಸ್ತ್ ಮುಖ ತೊಗೊಂಡು ಫ್ರೆಶ್ ಆಗಿದ್ದೆವು. ಆ್ಯಂಡ್ ಇಲ್ಲಿ ಹೇಳಿದೆವು 3 ಚಹಾ. ಮಮ್ಮಿದು ತೊಗೊಂಡು ಆಲ್ರೆಡಿ ಕುಡ್ಲತ್ತಾರ. ಆ್ಯಂಡ್ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಆಟೋಗಳು ಹಂಗೆ ಇಟ್ಟು ಒಂದು ಆ ಕಡೆ 4 ಮಂದಿ ಹಿಡಿತವ್ರು ಒಳಗೆ. ಇಲ್ಲಿ ಆ ಕಡೆ ನೋಡ್ರೆ ಪೂರ ನಿಮಗೆ ಬರೀ ಚಾರ್ಜಿಂಗ್ ಆಟೋಗಳು ಸಿಗ್ತಾವೆ ಇಲ್ಲಿ. ಆ್ಯಂಡ್ ಗುರುದಾರ ಹೇಳಿದ್ರೆ ಫುಲ್ ಅದಾರ ಇಲ್ಲಿ. ಎಲ್ಲ ಕಡೆಯಿಂದ ಮಂದಿ ಬರ್ತಾರೆ. ಆ್ಯಂಡ್ ನಿಮಗರೆ ಚಹಾ ಕೊಡಲ್ಲ ಅಂತ ಹೇಳಿ ನಾನು ಮತ್ತು ಬಿಸ್ಕಿಟ್ ಎತ್ಕೊಂಡು ತಿಮ್ಮಂತ 3 ಚಹಾ ಹೇಳೀನಿ. ಸೊ ಫ್ರೆಂಡ್ಸ್ ಇಲ್ಲಿ ಬಂದು ನಮ್ಮ 3 ಚಹಾ. ಆ್ಯಂಡ್ ಇಲ್ಲದ ಮ್ಯಾರಿ ಗೋಲ್ಡ್ ಬಿಸ್ಕಿಟ್. ಸೊ ಬರೀ ಮಸ್ತ್ ಬಿಸ್ಕಿಟ್ ಇದು ತಿಂದು ಸಿಗ್ತೀನಿ ಅಂತ ನಿಮಗೆ ಒಂದು 5 ನಿಮಿಷ ಬಿಟ್ಟು. ಸೊ ಫ್ರೆಂಡ್ಸ್ ಈಗ ನಡೆದೇವು ಗಂಗಾ ನದಿಗೆ. ಆ್ಯಂಡ್ ಇದು ಮಮ್ಮಿ ಒಂದು ಹಾಲಿನ ಪ್ಯಾಕೆಟ್ ತೊಗೊಂಬಂದಿರೋ ಒಂದು ಸಣ್ಣದಾದ ಪೂಜೆ ಸಲುವಾಗಿ. ಆ್ಯಂಡ್ ಇಲ್ಲದ ಹಾಲಿನ ಪ್ಯಾಕೆಟ್ ಈಗ ತೊಗೊಂಡಿದ್ದ. ಸೊ ಬರ್ರಿ ಎಲ್ಲರೂ ಮುಂದೆ ಹೋಗ್ಯಾರ. ಸೊ ನಾವು ಹೋಗಮ್ಮ ಟಪ ಟಪ. ಈಗ ಬಂದೆವು ಗಂಗಾ ನದಿಗೆ. ಆ್ಯಂಡ್ ಇಲ್ಲಿ ನೋಡ್ರಿ ಪ್ಲೇಟ್ ಖತರ್ನಾಕದ ನದಿ. ಸೊ ಬೋಟುಗಳು ಫುಲ್ ತುಂಬ ಬೋಟ್ರಿ ಫುಲ್ ಒಳಗೆ. ಆ್ಯಂಡ್ ಇಲ್ಲಿ ನೋಡ್ರಿ ಎಷ್ಟು ಬೋಟುಗಳು ಪೂರ ಆ ಕಡೆ ನಡೆದು ಈ ಕಡೆ ಇದೆ ನಾವು ಪೂರ ಬೋಟ್. ಸೊ ಬರ್ರಿ ಫ್ರೆಂಡ್ಸ್ ಹೋಗಮ್ಮ. ಈಗ ನಮ್ಮದು ಫ್ರೆಂಡ್ ನಮ್ಮದು ಬೋಟ್ ಬುಕ್ ಮಾಡ್ಯಾರಂತ. ಆ್ಯಂಡ್ ಬೋಟಿಂಗ್ ಕಡೆ ನಡೆದೇವೆ ಈಗ. ಸೊ ಬರ್ರಿ ಬೋಟಿಂಗ್ ಮಾಡಮ್ಮ ಅಂತ ಒಳಗೆ ಹೋಗಿ ಮಸ್ತ್. बंद करो हाथ जोड़ के मैं
मैं मोदी साहब से गुजारिश करता हूँ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಪೂರ ಬೋಟ್ಗಳು ಎಸವ ಪೂರ ತುಂಬೋಗ್ಯಾವ ಪೂರ ಆ ಸೈಡ್ ಹಿಡಿದು ಈ ಸೈಡಿನ ತನ ಆ್ಯಂಡ್ ಇದು ನಾನು 3ನೇ ಬೋಟಿಂಗು. ಸೊ ಫಸ್ಟ್ ಬೋಟಿಂಗ್ ಎಲ್ಲ ಆಗೈತಿರಪ್ಪ ಅಂದ್ರೆ ಗುಲ್ಬರ್ಗ ಒಳಗೆ ಶರಣಬಸಪ್ಪ ಅವ್ರದ್ದು ಕೆರೆ ಒಳಗೆ ಆಗೈತಿ ರೀ. ಆ್ಯಂಡ್ ಅಲ್ಲಿ ಬೋಟಿಂಗ್ ಪೆಡಲ್ ಬೋಟಿಂಗ್ ಮಾಡಿದಾನ. ಆ್ಯಂಡ್ ಸೆಕೆಂಡ್ ಯಾವಾಗ ರೀ ಅಂದ್ರೆ ಬೆಳಗಾವಕ್ಕೆ ನಾನು JW ಎಕ್ಸಾಮ್ ಬಿದ್ದಿತ್ತಲ್ಲಿ. ಆ್ಯಂಡ್ ಆವಾಗ ಅಲ್ಲಿ ಹೋದಾಗ ಎಕ್ಸಾಮ್ ಮುಗಿಸ್ಕೊಂಡು ಸುಮ್ಮನೆ ದೋಸ್ತರು ಎಲ್ಲರೂ ಹೋಗಿದ್ದಾವೆ. 5 ಮಂದಿದು ಟೋಟಲ್ ಅಲ್ಲೇ ಬಿದ್ದಿರು ನಮ್ಮದು. ಆ್ಯಂಡ್ ಅವಾಗ ಸುಮ್ಮ ಓಡಾಡೋಣಕ್ಕಂತ ಹೊರಗೆ ಹೋದಾಗ ಅಲ್ಲೊಂದು ಬೋಟಿಂಗ್ ಮಾಡಿದ್ವಿ, ಅಲ್ಲಿ ಪೆಡಲ್ ಬೋಟಿಂಗೇ ಮಾಡಿದ್ದೇವೆ ರೀ. ಆ್ಯಂಡ್ ಇದು 3ನೇದು. ಸೊ ಬರ್ರಿ ಹೋಗಮಂತ. ಆ್ಯಂಡ್ ಇದು ಒಂದು ಎಕ್ಸ್ಪೀರಿಯನ್ಸ್ ಮಾಡಮ್ಮಿ. ಸೊ ಇದು ಪೂರ ದೊಡ್ಡದಾರ ಪೂರ ಬೋಟ. ಸೊ ಬರ್ರಿ ಹೋಗಮಂತ. ಫ್ರೆಂಡ್ಸ್ ಈಗ ನಡೆದು ನಮ್ಮ ಹಡಗಿನಾಗ. ಸೊ ಬರ್ರಿ ಹೋಗೋ ಹಳ್ಳಿಗೆ ಬಾಪ್ರಿ. ನಂಗೆ ಮೊದಲೇ ನೀರು ನೋಡ್ರಿ ಅಂಜಿಕೆ ಆಗ್ತಾವ. ಅದ್ರೊಳಗೆ ಇಟ್ಟು ಖತರ್ನಾಕ್ ನಡೆದೀನಿ. ಬರೀ ಒಂದಾಗದು ಮಕ್ಕಳು ಬೋಟವ ಇಲ್ಲಿ. ನಾನು ಸ್ವಿಮ್ಮಿಂಗ್ ಪೂಲ್ದಾಗ ಎಸಲಾಡೋದು ಅಂಜಿಕೆ ಬರುತ್ತೆ. ಅದ್ರೊಳಗೆ ಇಂಥ ನೀರ ನಡೆದೀನಿ. ಅದು ಫಸ್ಟ್ ಟೈಮು. ಹಾಂ ಠೀಕ್ ಬರ್ರಿ ಫ್ರೆಂಡ್ಸ್ ಹೋಗಮ್ಮ ಡಬ್ಬ ಡಬ್ಬ ಮುಂದೆ ಹೋಗ್ಕೊಂಡ್ರಮ್ಮಂತ. ಮಸ್ತ್ ವ್ಯೂ ತೋರಿಸ್ತೀನಂತ ವ್ಯೂ ನೋಡ್ರಿ. ಇವ್ರು ಆಲ್ರೆಡಿ ಸೀಟ್ ಮಾಡಿ ಕುಂತಾರೆ ಇವರು ಮಾಲಕರು. ಮೀನು ಹಿಡಿಯೋ ಪ್ಲ್ಯಾನಿಂಗ್ ಮಾಡತ್ತಾರೆ ಇವರು. कौन है ये लोग कहाँ से आते हैं ಅಲ್ಲಿ ಹೊಂಟ್ರೆ ಎಲ್ಲರೂ. ಎಷ್ಟು ಮಂದಿ ಬಂದಾರಂತ ಇಲ್ಲಿ. ಮಸ್ತ್ ಅದ. सफेद कपड़ा सफेद कपड़ा ओ ओ ಬರೀ ಇಂಥದೆಯ ಸೊ ಫ್ರೆಂಡ್ಸ್ ಈಗ ಬಂದು ಕುಂತಿರಿ ಸಂಬಂಧಿ. ಆ್ಯಂಡ್ ಇಲ್ಲೆಲ್ಲ ಪೂರ ಸಂಬಂಧಿ ಸೇಫ್ಟಿ ಜಾಕೆಟ್ ಹಾಕೊಳತ್ತಾರ. ಇಲ್ಲಿ ಅಜ್ಜಿ ಪೂರ ಅದಕ್ಕೆ ಆ ಕಡೆ ಈ ಕಡೆ ಉಳ್ಳಾಡ್ಸಿ ನೋಡ್ಲತ್ತಾರೆ ಇದೇನು ಕೊಟ್ಟರೆ ಇವ್ರು ಅಂತೇಳಿ. ಪೂರ ಫಾಮ್ದಾಗ ಅಜ್ಜಿ. ಆ್ಯಂಡ್ ಇಲ್ಲೆಲ್ಲ ಹಾಕೊಳತ್ತಾರ ಪೂರ ಸಂಬಂಧಿ. ಸೂಪರ್ ಹೋಗಮ್ಮ ಅಂತ ಈಗ ಜಲ್ದಿ ಟಪ್ ಅಂತ ಆ ಸೈಡ್ ಹೋಗಮ್ಮ. तुम्हारा है ये हाँ कोई बोलो नहीं, हम लोग का नहीं, इसको नहीं वो आपका फोटो खींचने के लिए आया हाँ इधर में उधर है ना। ಒಬ್ಬರಿಗೆ ಇಟ್ಟು यही पे गल यही अभी जाई कई हर घा कर बरसता हूँ रखेंगे क्या, कई हर घा करे वहाँ को बरसता हूँ रहो। डोरी पकड़ ले, डोरी पकड़ के घुमा तेरे हाथे से ना घूम ಬಿಡ ನಡೆ. ಸೊ ಫ್ರೆಂಡ್ಸ್ ಈಗ ಬಂದೆವು ಗಂಗಾ ನದಿ ಒಳಗೆ. ಆ್ಯಂಡ್ ಇಲ್ಲ ನೋಡ್ರಿ ಗಂಗಾ ನದಿ ಬೀಚ್ ಇದು. ಆ್ಯಂಡ್ ಎಲ್ಲ ಒಂಟಿಗಳೆಲ್ಲ ಬಂದವ್ರು ಒಳಗೆ. ಎಲ್ಲಿಂದ ಬಂದವ ಅನ್ನೋ ಗೊತ್ತಿಲ್ಲ, ಎಲ್ಲಿಂದ ತಂದವ್ರು ಅವರು. ಆ್ಯಂಡ್ ನಾನು ಅನ್ಸೋ ಮಟ್ಟಿಗೆ ಸವಾರಿ ಮಾಡಿಸ್ಲಕ್ಕೆ ತಂದಿರ್ಬೇಕು ರೀ ಬಂದವ್ರಿಗೆ ಎಲ್ಲರಿಗೆ.
ಎಟ್ಟದ ಅದ್ರ ಚಾರ್ಜ್ ಗೊತ್ತಿಲ್ಲ ನನಗೆ. ಆ್ಯಂಡ್ ಇಲ್ಲೆಲ್ಲ ಇಳಿಲತ್ತಾರ ಎಷ್ಟು ಮಂದಿ. ಸೊ ಒಬ್ಬರು ಟಪ್ಪ ಟಪ್ಪ ನಾವು ಬೀಳ್ಯಾಮಂತ ಆ್ಯಂಡ್ ಹೇಳ್ದಾಗ ಮಸ್ತ್ ಆಟ ಇದೆ ಆಡಮಿ. ಸೊ ಒಬ್ಬರು ಹೋಗಮ್ ಟಪ್ಪ ಅಂತ ಕೆಳಗೆ ಹೋಗಮಿ ಕೆಳಗೆ ಹೋಗಿ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್ ಈಗ ಬಂದು ಇಳಿದೆವು ಗಂಗಾ ನದಿ ಒಳಗೆ. ನೋಡೋದಿರ್ಬೋದು ನಮ್ಮ ಬೋಟ್ ಫುಲ್ ಖಾಲಿ ಆಯಿತು. ಎಷ್ಟು ಮಂದಿ ಕೆಳಗೆ ಇಳಿದಾರ. ಆ್ಯಂಡ್ ನಾವು ನಿಂತು ಗಂಗಾ ನದಿ ಒಳಗೆ ಫುಲ್ ರೀತಿ ಇದ್ರಿ ಇಲ್ಲಿ. ಹಾಂ ನಡಿ. ಇದು ನಮ್ಮ ತಮ್ಮ ಲೈವ್ ಚಾಲೋ ಮಾಡ್ಯಾನಿಲ್ಲ ಈಗ. ಏನು ಲಾಗರ್ ಅಂತ ಪ್ಲೇ. ಹಾಂ ನಡಿ. ಹಾಂ ನಡಿದೆ ನಾವು ಆ ಕಡೆ ಮುಂದೆ ಬರ್ರಿ ಹೋಗಮಿ. ಸೇಮ್ ಬೀಚ್ ಇದ್ದಂಗೆ ಇದು ನೋಡ್ರಿ. ಇದು ಫುಲ್ ಮರಳು ಈಗ. ಹಾಯ್. ಫುಲ್ ರೀತಿ ಇದ್ರ ಪೂರ ಮಣ್ಣು. ಏಯ್ ಒಳಗೆ ಹೋಗ್ಬೇಡ ತಮ್ಮ ಬಕ್ಕಳು ಈ ಬಾ. ಅಲ್ಲ ಆಗಲೇ ಈಸಲಾಡ ಚಾಲು ಮಾಡಾರ ಈಗ ನಮ್ಮ ಮಂದಿ. ಒಟ್ಟು ಸಮಾಧಾನ ಬಂದಿರಲಿಲ್ಲ. ನಡೆದ್ರೆ ಹಳ್ಳು ಒಳಗೆ ಮೈ ತಗೋತ ಒಬ್ಬರು ನಾವು ಬಿಟ್ಟು ಟಪ ಟಪ ಬಟ್ಟೆ ಕಳ್ಳನಂತ. ಒಬ್ಬರು ನಾವು ಬಿಟ್ಟು ಟಪ ಟಪ ಬಟ್ಟೆ ಕಳ್ಳನಂತ. ನಂಗಾರಿ ನೀರಾಗ ಕಾಲು ಇಡಕ್ಕೆ ಅಂಜಿಕೆ ಹೊಂಟವ. ಫಸ್ಟ್ ಆಫ್ ಆಲು ನೋಡಂಬರಿ ಬಟ್ಟೆ ಒಂದು ಕಳಮಂತ ಹೋಗಮ್ಮ ಬಿಸಿಲಾಡ್ಲಾಕ. ಇಲ್ಲ ನೋಡ್ರಿ ಒಂಟಿ ಸವಾರಿ ಯಾರೇ ಬಂದ್ರೆ ಒಂಟಿ ಸವಾರಿ ಇಂಟಿ ಸವಾರಿ ಎಲ್ಲ ಇಲ್ಲಿ ಏನದ. ಹಾಂ ಏನೋ ಬಿಡ್ಬೇಕಂತ ಅನ್ನತ್ತಾರು. ಇದೇನು ಏ ವೈ ನಡು ನೀರಾಗ ಹೋಗ್ಬೇಕೀಗ. ಮಾಡಿ ಬರ್ರಿ ನಿಂದ್ರೆ ಆಮೇಲೆ ಹೋಗಮ್. ಏನೋ ಕೊಟ್ಟ ಅರ್ಬಿ ಚಂಗಿ ಏನಂತ ನನಗರೆ ತಿಳಿಯೋದು ಒಟ್ಟ. ಏನೋ ತುಕಡಿ ಜೋಡಿಸಿ ಅರ್ಬಿ ಹೊಲ್ತಾರ. ಇದಕ್ಕೆ ಹೋಗಿ ನೀರು ಹೊರಗೆ ನಾವು ನಡು ನೀರಾಗಿ ಬಿಡ್ಬೇಕಂತ ಈಗ ಮೈ ತೊಗೊಂಬಾಳಿಗೆ. ನಮ್ಮ ತಮ್ಮಗರೆ ಒಟ್ಟು ಸಮಾಧಾನ ಇಲ್ಲ. ಯಾವ ಹೊಲಿ ಒಳಗೆ ನಿಂತಾನೀಗ. ಅದಕ್ಕೆ ಹೆಸರು ಬರ್ತದ ಹೊಡೆದು ನೋಡಿ ಡಮ್ಕಿ ಹೆಸರು ಬರ್ತದ. ಅವನಿಗೆ ಅಂಜಿಕೆ ಇಲ್ಲ. ನನಗೆ ಹೆಸರು ಅಂದರೆ ಬಿಸಿಲೇ ಬರಲ್ರಿ ಒಟ್ಟ. ಅದಕ್ಕೆ ನಾ ಎಲ್ಲ ನೀರಾಗ ಬೀಳಲ್ಲೇ ಒಟ್ಟು ಜಾಸ್ತಿ. ನೀರು ಅಂದರೆ ಅಂಜಿಕೆ ಬರ್ತಾವೆ. ಫಸ್ಟ್ ಆಫ್ ಆಲ್ ಏನಾರ ಕಾಣೋದ್ರೆ ಮುಗೀತಿರಿ. ನೆಲ ಕಾಣೋದು ನೀರು ಜೀವನದ ಸ್ವಲ್ಪ ಪೂರ. ನನ್ನ ತಮ್ಮರೇ ಪೂರ ಒಳಗೆ ಹೋದನು ಕಲ್ಲಿ. ಹಾಂ ಕಮ್ಮಿ ತಡಿ ನಾನು ಈ ಕಡೆ ಫೋನ್ ಅದ ಏನೋ ಇದೊಂದು ಕೊಡ್ತು ಬರುತ್ತೆ. ಬಂದು ತಡಿ. ಏಮಿ ಬ್ಯಾಗ್ ಎಲ್ದ ಅಂಟಿ ಮೇಲೆ ಹತ್ತೇನ ಅಂಟಿ ಮೇಲೆ ಅಂಟಿ ಒಂಟಿ ಸವಾರಿ ಮಾಡ್ಲಕ್ಕೆ ನಡೆದೇವ್ರಿ ಈಗ. ಗಡಬಡದಾಗ ಕಿದಾರ ಬಾಪ್ರಿ ಚಲೋ ಇರ್ತತ್ತವನೇನ. हाँ बैठो तुम भी बैठो चलो आओ आगे आओ हाँ चलो दिया पकड़ो दिया बाती पकड़ो चलो ले बा ए तಮ್ಮ ಇಲ್ಲೇ ಬಾ. ओ अम्मा इसको कोई है साथ में तो दे दो ಬಾ ಸಾ ಈ ಕಡೆ ಇಲ್ಲೇ ಬಾ. ले जगह बा ये बाप लो ये भी जाएगा हाई पकड़ में दिया ले लो भाई एक राउंड को कितना इंटी सवारी गाइस अगाडलो कुंतावा ओके तुम यहाँ पकड़ा जी. हाँ ठीक है उठाता हुआ अम्मा. अरे बाप से हल्लू उठाओ रे. चली
ನೋಡ್ರಿ ಪೂರ ಹೆಂಗೆ ಮಿಂಚಲತ್ತ ರೀತಿ ಪೂರ ಎಲ್ಲಿ ನೋಡ್ರಿ ಆ ಕಡೆ ಪೂರ ರೀತಿನೇ ಕಾಣತ್ತದ ಇಲ್ಲಿ. ಇಲ್ಲ ನೋಡು ಏಯ್ ಈಗ ನೋಡಿ ತಮ್ಮ ಏ ಬಿದ್ದರು ಬಿದ್ದು ಕುದುರೆ ಮೇಲೆದಲ್ಲಿ. ಏಯ್ ತಮ್ಮ ಇಲ್ಲ ನೋಡು ಈಗ ನೋಡ ಏಯ್ ಎತ್ತು ಈಗ ಎಲ್ಲಿ ತನ ಹೋಗ್ತಾರ ಗೊತ್ತಿಲ್ಲ ಈಗ ಊಟದ ಕುಂತಾಗ ಗಡ್ಬಡ್ದಾಗ ನೋಡಮ್ಮ ಎಲ್ಲಿ ತನ ಹೋಗ್ತಾರೆ ಎಲ್ಲಿ ತನ ಹೋಗ ಮತ್ತ ಬರಮ್ ಜಲ್ದಿ ಮತ್ತೆ ಇಲ್ಲಿ ಏಯ್ ಇಲ್ಲ ಸರಿ ಜಂಪಿಂಗ್ ಜಪ ನೀವು ಕೊಡ್ರ ಕೊಡ್ತೀನಿ ನಾವು ಆಮೇಲೆ ಮುಗೀತು ನೋಡ್ರಿ ಫ್ರೆಂಡ್ಸ್ ಒಂಟಿ ಸವಾರಿ ಹಿಂಗೆ ಒಂದು ರೌಂಡ್ ಹಾಕೊಂಬಂದರು ಈಗ ಎಲ್ಲಿ ತನಕ ಒಂದು ರೌಂಡ್ ಹಾಕೊಂಬಂದರು ಆಯ್ತು ಮುಗೀತು. ಏ ಬಾಪ್ರಿ ಹೇಗೆ ಮಾಡ್ತದೆ ಅದು ಏಯ್ ಬಾಬು ಬರೀ ಈಗ ನೀರಾಗ ಹೋಗಮಂತ ಏನದ ಹಾಂ ಯಾಟ್ಸ್ ಏನೋ ಯಾಟ್ಸ್ ಅಂತ ನೋಡ್ರಿ ಅದು ಪೂರ ಮಸ್ತ್ ಅದ ಕತ್ ಮಷೀನ್ ಖತರ್ನಾಕ ಕಾಣತ್ತದ. ಎಲ್ಲ ಮೈ ತಗೊಳತ್ತಾರ ಅವಿ ಮೈ ತಗೊಂಬಂತ ಟಪ್ ಅಂತ ಟಿ ಶರ್ಟ್ ಹಾಕೊಂಡು ಟಿ ಶರ್ಟ್ ಕಳೆದೆ ಹೀಗೆ ಬುಕ್ಕೊಂಡು ತಣ್ಣಗತ್ತವ ಟಿ ಶರ್ಟ್ ಹಾಕೊಂಡು ಇಸ್ರ ಹಾಕಿಡಿದೆವು. ಇಲ್ಲಿ ನೋಡ್ರಿ ನಮ್ಮ ಸಚಿನ ನಮ್ಮ ತಮ್ಮ ಬೆಂಗಳೂರು ಬಾಯ್ ಅವ ಏಯ್ ನನಗರ ಇಸಲೇ ಬರಲ್ಲ ಈ ಕಡೆನಿಂದ್ರೆ ಇಲ್ಲಿ. ಸೊ ಇವ್ರನ್ನ ಫೋಟೋ ತೆಗಿಯಲತ್ತಾರೆ ಈಗ ಫೋಟೋ ತೆಗೊಂಬರ್ರಿ ಫೋಟೋ ತೆಗಿಸಿಗ್ತೀನಿ ಮುಟ್ಟಪ್ಪ ಅಂತ. ಈಗ ಫೋಟೋ ಗಿಡೋ ತೆಗೆದಾಯ್ತು ಹೇಳಿದ ಇಸ್ರಾಗ ನಡೆದ ಇಸ್ರಾಗ ನಡೆದಲತ್ತದ ಬರೀ ಫೋಟೋ ತೆಗೆದಲತ್ತದ ಇಲ್ಲಿಗೆ ಹೋಗೊಂಬರ್ರಿ. ಹಾಂ भाई का स्विमिंग भाई का स्विमिंग ये ले ಇಲ್ಲ ಇದೇನ
ಆಡತ್ತಾರ ಸರ್ ಹೆಂಗೆ ಆಡತ್ತಾರ ನಂಗಾರ ಹೊಟ್ಟೆ ತಿಳಿಯೋದು. ಹಾಂ ಆಯ್ತಮ್ಮ ಫೋಟೋ ಅಂತ ತಗೊಂಬ ಫೋಟೋ. ಬಾಯ್ ಫೋಟೋ ತಗೊಂಬ ಪಪ್ಪ ಹೇಳೋರಿ. ಇಲ್ಲಿ ಫೋಟೋ ತಗೊಂಬ. ಸೊ ಚಸ್ಮಾ ಸಿಗುತ್ತೆ ಈಗ ಫ್ರೆಂಡ್ಸ್. ಚಸ್ಮಾ ತಗೊಂಬೀಗ ಚಸ್ಮಾ ಹೊರಸೋದಾಗಲ್ಲ. ಫೋಟೋ ತಗೊಂಬ ಈಗ ಮಸ್ತ ಬರ್ಕರ್ಸಿದ್ರು. ಕಿಲ್ಲಡಿಗೆ ಹಾಂ ಮಸ್ತ್ ಗಿಡ ತಗೊಂಡೆವು ಸಿಂಗಲ್ ಹಾಂ. ಇಲ್ಲಿ ಫೋಟೋ ತೆಗಿಲತ್ತಾರ ಬರ್ರಿ ಇಲ್ಲಿ. ಅಲ್ಲ ನಿಮ್ಮ ಒಟ್ಟು ಫೋಟೋ ತೆಗೆದಾಗ ನಂದ ಇಲ್ಲಿ ಬಂದು 5% ಫೋಟೋ ತೆಗೆದು 95%. ಈ ಕಡೆ ಬರ್ರಿ, ಈ ಕಡೆ ಆ ಕಡೆ ತಗೋತೀರಿ. ಹಾಂ ಇದು ಬರ್ರಿ ಈಗ ತಗೋರಿ ರೈಸರ್ ಆಡತ್ತಾರ. ಇಲ್ಲ ನೋಡ್ರಿ ಇವರು ಹಿಂಗ ಕೈ ಹೊಡಿ ಆ ಕಡೆ ಹೊಡಿ ಹಳ್ಳಗ. ನೀರು ಬಿಡಿದಾವ ಜೋರಿಲ್ಲಿ ಎಲ್ಲ. ಫೋಟೋ ಶೂಟಿಂಗ್ ಹಿಡಿದ್ರಿ ನಮ್ಮ ಮಸ್ತ್ ಆಟ ಆಡತ್ತಿದ್ದೆವು. ಬರ್ರಿ ಮಸ್ತಿನ ಸ್ವಲ್ಪ ಆಟ ಆಡಿ ಸ್ವಲ್ಪ ಎಸಲಾರೇ ಬರ್ರಿ ಬಿಡ್ರಿ. ನಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡಿ ಸಿಗ್ತೀನಂತ ನಿಮಗೆ ಮಸ್ತ್ ಹಂಗೆ ಮಾಡಿ. ಅಲ್ಲಿವರೆಗೂ ನಿಮಗೊಂದು ಸಿನಿಮೆಟಿಕ್ ಹಾಕಿಸ್ತೀನಿ, ನೋಡ್ಕೊಂಬರ್ರಿ. ಗಂಗಾ ನದಿ ಒಂದು ಬರ್ರಿ ಹೋಗಮ್ಮಂತ. ಸಲಾಡಿ ಮಸ್ತ್ ಪೂಜಾದ ಎಲ್ಲ ಮುಗಿಸೇವು. ಮನೆಯದ ಮಾಡಿ ಬಟ್ಟೆ ಹಾಕೊಂಡು ಮಸ್ತ್ ಮುಖ ಹಚ್ಕೊಂಡಿದ್ದೆವು. ಎಲ್ಲ ನೋಡ್ರಿ ಫೋಟೋ ತೆಗಿ ನಿಂದ್ರೆ ಬರ್ತಾನೆ ಒಂದು ಫೋಟೋ ತೆಗಿ ನಿಂದ್ರೆ ಹಂಗೆ
ಫ್ರೆಂಡ್ಸ್ ಈಗ ನಡೆದೆವು ಬೋಟಿನ ಒಳಗೆ. ಸೊ ಬರ್ರಿ. ಪೂರ ಹೈಟಿಗೆ ಅದು ಚಡಿ ಇಲ್ಲ ಏನಿಲ್ಲ ಇಲ್ಲಿ. ಪ್ಯಾಂಟ್ರೆ ಪೂರ ತೊಯ್ಲತ್ತದ ನೀರಾಗ. ಈಗ ಬಂದ ಮೇಲೆ ಇಲ್ಲಿ ಕುಂತಾರ ನಮ್ಮ ಮಮ್ಮಿದು ನಮ್ಮ ತಮ್ಮ. ಏನೋ ಒಂದು ರೌಂಡ್ ಹುಡುಸ್ತಾರಂತ ಪೂರ ಆ ಸೈಡಿಂದ ಹಿಡಿದು ಈ ಸೈಡಿನ ತನಕ. ಬರ್ರಿ ಮಸ್ತ್ ರೌಂಡ್ ಈಗ ನೋಡಮಂತ. ನಿಮ್ದು ಬೋಟಿನ ಒಂದು ಕ್ಲಿಪ್ಸ್ಗಳು ತೋರಿಸ್ತೀನಂತ. ಮಸ್ತ್ ಕ್ಲಿಪ್ಸ್ ನೋಡ್ರಿ, ಎಂಜಾಯ್ ಮಾಡಿರಿ. ಬರ್ರಿ ನೋಡ್ರಿ. ಮಕ್ಕಳಿಗೆ ಸೇವೆ ಮಾಡಬೇಕು. ಮಾಡ್ತೀನಿ ತೊಗೊಂಡು ನಡೆಯೋದು ಮನೆಗೆ. ಸೊ ಅಲ್ಲೇನು ನಿಮಗೆ ಹೊಗೆ ಕಾಣತ್ತೆ ನೋಡ್ರಿ ಫ್ರೆಂಡ್ಸ್. ಅದು ಸತ್ಯ ಹೆಣಗಳಿಗೆ ತಂದು ಸುಡೋದಂತ ನೋಡ್ರಿ. ಅದು ಅಲ್ಲಿ ನಿಮ್ಗೆ ಸುಡ್ಲತ್ತಿ ಒಂದು ಕಾಣತ್ತಿರ್ಬೋದು. ಅಲ್ಲಿ ಸುಡ್ಲತ್ತಾರ ನೋಡ್ರಿ, ಅದು ಸುಡ್ಲತ್ತಿ. ಕೇದಾರ್ನಾಥ್ ಗುಡಿ ಇದು. ಅಲ್ಲಿ ಸತ್ಯ ಹೆಣಗಳಿಗೆ ಸುಡ್ತಾರಂತ ನೋಡ್ರಿ. ಅದು ಏನೋ ಅದ್ರ ಬಗ್ಗೆ ಒಟ್ಟು ಇನ್ಫಾರ್ಮೇಷನ್ ನನಗೂ ಗೊತ್ತಿಲ್ಲ. ನಮ್ಮ ಪಪ್ಪ ಹೇಳತ್ತೀರಿ ಈಗ. ಅದು ಸತ್ಯ ಹೆಣಗಳಿಗೆ ತಂದು ಇಲ್ಲಿ ಸುಟ್ಟಿ ಮತ್ತು ಅದ್ರದ್ದೇನೋ ಬುದ್ಧಿ ಇಲ್ಲಿ ಗಂಗಾ ನದಿ ಒಳಗೆ ಬಿಡ್ತಾರಂತ ಹೇಳತ್ತಾರ ಅವರು. ಅಲ್ಲ ಹೋಗಿ ಕಾಣತ್ತಿರ್ಬೋದು ನಿಮಗೆ. ಘಾಟಿನ ಹೆಸರು ಲಾಲಿ ಘಾಟ್ ಅಂತ ನೋಡ್ರಿ. ಇದು ಅವ್ರು ಹೇಳತ್ತಾರೇನೋ ಅದ್ರ ಕ್ಲಿಯರ್ ಕೇಳಿಸ್ ಬರೋದು. ಸೊ ಎಕ್ಸ್ಪ್ಲೇನ್ ಮಾಡತ್ತಾರ. ಒಬ್ಬ ವ್ಲಾಗರ್ ಅಂತ ಯಾವುದು ಇದು ಹರಿಶ್ಚಂದ್ರ ಘಾಟ್ ಅಂತ ನೋಡ್ರಿ. ಅದು ಅಲ್ಲಿ ಸುಡ್ಲತ್ತ ನೋಡ್ರಿ. ಅದು ಹೆಣ, ಅದು ಹೆಣ. ಆ್ಯಂಡ್ ಇಲ್ಲೊಂದು ಅಲ್ಲ ಆಲ್ರೆಡಿ ಒಂದು ಹೆಣ ಇಟ್ಟಾರ ನೋಡ್ರಿ ಸುಡ್ಲ ಸಲಕ. ಅದ್ರ ಏನೋ ಪೂಜೆ ಮಾಡ್ಲತ್ತಾರ. ಆ್ಯಂಡ್ ಅಲ್ಲೊಂದು ಸುಡ್ಲತ್ತಾರ ಈಗ ಆಲ್ರೆಡಿ.
ಅದು ಸುಟ್ಟಿ ಹೆಣ ತಂದು ನೀರಾಗಿ ಬಿಡ್ತಾರಂತ ಏನೋ ಅಭಿಷೇಕ ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟ ಅಷ್ಟೇ ಬಿಡತ್ತೀನಿ. ಒಂದಾದ್ಮೇಲೆ ಒಂದು ಹಾಗೆ ಹೆಣಗಳು ಬರ್ತಾವೆ ಅಂತಿಲ್ಲಿ ಹಿಂಗೆ ಸುಟ್ಕೋತಾನೆ ಇರ್ತಾರಂತ. ಆ್ಯಂಡ್ ಇದು ಮೈಸೂರು ರಾಜ್ಯರದೇನು ಕರ್ನಾಟಕ ಘಾಟ್ ಅಂತಿದು ಅಲ್ಲಿ ಬರ್ತಿದ್ದ ಅಲ್ಲಿ ಕರ್ನಾಟಕ ಘಾಟ್. ಮಸ್ತ್ ರೌಂಡ್ ಹೊಡ್ಲತ್ತಾರ ಬರ್ರಿ. ಆ್ಯಂಡ್ ಆ ಸೈಡ್ ಒಂದು ನೋಡಿದ್ರೆ ನೀವು ಹೆಣ ಸುಡೋದು ರೆಡ್ ಬಾಡಿ ಸುಡೋದು, ಮತ್ತು ಈ ಸೈಡ್ ಒಂದು ಅದ ನೋಡ್ರಿ, ಅಲ್ಲೇನು ಕಾಣುತ್ತೋ ಅಷ್ಟು ಕಟ್ಟಿಗೆಗಳು ಬರೀ ಡೆಡ್ ಬಾಡಿ ಸುಡೋ ಸಲುವಾಗಿ ಇಟ್ಟಾರ ಅವರು ಅಲ್ಲಿ. ಮತ್ತು ಅಲ್ಲಿ ಒಳಗೆ ಇಲ್ಲಿನ ಬೋಟ್ನಾಗೆಲ್ಲ ಇದು ಮಾಡತ್ತಾರೆ. ಅಲ್ಲಿ ಮತ್ತೊಂದು ಡೆಡ್ ಬಾಡಿ ತಂದ್ರೆ ನೋಡ್ರಿ. ಅಲ್ಲಿ ಆಲ್ರೆಡಿ ಎರಡು ಸುಡ್ಲತ್ತಾರ ಅಲ್ಲಿ ಮೇಲೆ. ಈಗ ಮತ್ತೊಂದು ಡೆಡ್ ಬಾಡಿ ಹಂಗೆ ಒಂದಾದ್ಮೇಲೆ ಒಂದು ಹಂಗೆ ತರ್ತಾರಂತ, ಹಂಗೆ ಸುಡ್ತಾರಂತ. ಅದು ಸುಟ್ಟಿದ್ದು ಮತ್ತು ಗೋಧಿ ಗಂಗಾ ನದಿ ಒಳಗೆ ಬಿಡ್ತಾರಂತ. ನನಗೆ ಗೊತ್ತಿದ್ದಿಲ್ಲ ರೀ. ನಾವು ಮಸ್ತ್ ಅದೇ ನೀರೊಳಗೆ ಮಸ್ತ್ ಆಟ ಆಡೋದು ಹೇಳ್ತಾನೆ. ಆ್ಯಂಡ್ ಈಗ ಗೊತ್ತಲ್ಲತ್ತದ ಸುಟ್ಟಿ ಹಣದ ಗೋಧಿ ತ ನೀರೇ ಬಿಡ್ತಾರಂತೇಳಿ. ವ್ಯೂ ನೋಡ್ರಿ ಎಷ್ಟು ಮಸ್ತ್ ಅದ. ಮಸ್ತ್ ಬೋಟ್ ರೌಂಡ್ ಹೊಡ್ಲತ್ತಾರ, ಎಂಜಾಯ್ ಮಾಡ್ಲತ್ತಿದ ವೈಬ. ಸೊ ಫ್ರೆಂಡ್ಸ್ ಈಗ ಮುಗಿತು ಬೋಟಿಂಗ್. ಆ್ಯಂಡ್ ಈಗ ಇಳಿಲತ್ತದ ಕೆಳಗೆ. ಒಬ್ಬರು ಹೋಗಮ್ ಟಪ್ ಟಪ್ ಕೆಳಗೆ ಹೋಗಮಂತ. ಸೊ ಮಸ್ತ್ ಮಜಾ ಮಾಡಿದೆವ್ರು ಬೋಟಿಂಗ್ ಈಗ. ಆ್ಯಂಡ್ ಈಗ ಇಲ್ಲಿಗೆ ಮತ್ತೆ ಕರ್ಕೊಂಡು ಹೋಗ್ತಾರೇನೋ ಗೊತ್ತಿಲ್ಲ. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ, ಹೋಗಂಬರಿ. ಮಸ್ತ್ ಕ್ಯಾಮ್ರಾಮ್ಯಾನ್ ಕರ್ಕೊಂಡು ಹೋಗಿದ್ದೇವೆ, ಒಂದು ಫೋಟೋ ಗಿಟೋ ತೆಗೆಸ್ಕೊಂಡಿದ್ದೆವು. ನಾವು ಗುಡಿಗೆ ಹೋಗ್ತೇವೆ ಅಲ್ಲಿಂದ ಅವರು ಎಲ್ಲ ಪ್ರಿಂಟ್ ಮಾಡ್ಕೊಂಡು ಬರ್ತಾರಂತ. ಎಲ್ರ ನೋಡಣ್ಣ ಹೇಳ್ರ ಹೊರಗಡ ಶಾರ್ಟ್ ತಗೋ ಅರೆ ಹೊರಗಡ ಅಂತವೇ ವೈರಲ್ ಆಗ್ತದೆ ಜಲ್ದಿ ಒಂದೇ ಕಾಣಲ್ಲ. ತಮ್ಮನಿಂದ ಹಾಕರ್ ಹೋಗಿದ್ದು ಕಂಟೆಂಟ್ ಚಲೋ ಆಗ್ತದೆ ಮಾತ್ರ. ಅಂಡ್ ಫ್ರೆಂಡ್ಸ್ ಈಗ ನಡೆದು ಗುಡಿ ಒಳಗೆ ಹೋಗಂಬ ಟಪ ಟಪ ಗುಡಿ ಒಳಗೆ ಎಲ್ಲ ಆಲ್ರೆಡಿ ನಮ್ಮ ತಮ್ಮದರೆಲ್ಲ ಮುಂದೆ ಹೋಗ್ಯಾರ. ಹಂಗೆ ಇರ್ಲತ್ತ ಬಿಡೋದು. ಬರ್ರಿ ಟಪ ಟಪ ಹೋಗಂಬಂತ ನಾವು ಗುಡಿ ಒಳಗೆ. ಇನ್ನು ಗುಡಿ ಒಳಗೆ ಫೋನ್ ಅಲಾವಿಲ್ಲತ್ತಾರ. ಸೊ ನೋಡೋ ಒಳಗೆ ಬಿಡ್ತಾರೋ ಇಲ್ಲ ಅಂತ. ಒಳಗೆ ಬಿಟ್ರು ಅಂತಂದ್ರೆ ನಿಮಗೆ ಒಳಗಿಂದ ದರ್ಶನ ಮಾಡಿಸ್ತೀನಂತ, ಇದ್ದಿಲ್ಲ ಅಂದ್ರೆ ಹೊರಗಿನ ವ್ಯೂ ತೋರಿಸ್ತೀನಿ. ಬರ್ರಿ ಹೋಗಮ್ಮಿ. ನೋಡ್ರಿ ಆಲ್ರೆಡಿ ಜನ ಬಂದಾರ. ಅಂದ್ರೆ ಬೀಗ ಜರ ಕಮ್ಮಿ ಅರ ಸ್ವಲ್ಪ ಮಂದಿ. ನಾವು ಮುಂಜಾನೆ ಬಂದ ಬಕ್ಕೊಳ್ ಮಂದಿ ಇದ್ದರು.
ಈಗ ಸ್ವಲ್ಪ ಕಮ್ಮಿ ಆಗ್ಯಾರ. ಆ್ಯಂಡ್ ಈ ಬಾಪ್ರಿ ಗೊತ್ತಿಲ್ಲ ಈಗ ಹಿಂಗೆ ಖತರ್ನಾಕ್ ಅದ. ಅಲ್ಲೆಲ್ಲ ಸುಡ್ಲತ್ತಾರ ನೋಡ್ರಿ ಹೆಣ ಅಲ್ಲಿ. ಮಸ್ತ್ ನೀರಾಗ ಆಟ ಆಡ್ಬಂದು ನನಗೆ ಗೊತ್ತೈತಿಲ್ಲ ಹೆಣ ಸುಡ್ಲತ್ತ ನೀರಾಗ ಹಾಕ್ತಾರೆ ಅಂತೇಳಿ. ಮೊದಲಿನ ಟೈಮಿಗೆ ಏನು ಡೈರೆಕ್ಟ್ ಹೆಣ ಬಿಡ್ತಿರತ್ತೆ ಒಳಗೆ ನದಿ ಒಳಗೆ. ಅದರ ಮೋದಿಗೆ ಬ್ಯಾನ್ ಮಾಡ್ಯಾನಂಥದ್ದು ಡೈರೆಕ್ಟ್ ಹೆಣ ಬಿಡೋದು. ಸೊ ನದಿ ದಂಡಿಗೆ ಹೆಣ ಸುಟ್ಟಿ ಬರೀ ಬೂದಿ ಬಿಡ್ಲತ್ತಾರ ಅಂತ. ಅಲ್ಲಿ ನೋಡ್ರಿ 5 ನಿಮಿಷಕ್ಕೆ ಒಂದು ಹೊಸ ಹೆಣಗಳು ತರ್ತಾರೆ. ಹಿಂಗೆ ತರ್ತಾರೆ, ಹಿಂಗೆ ಸುಡ್ತಾರೆ. ಇಲ್ಲದ ಗುಡಿ. ಸೊ ಬರ್ರಿ ಹೋಗಮ್ಮ, ಟಪ ಗುಡಿ ಹೋಗಮ್ಮೆ. ಆಲ್ರೆಡಿ ಎಲ್ಲರೂ ಮುಂದೆ ಹೋಗ್ಯಾರ, ನಾ ಒಬ್ಬ ಹಿಂದಿದ್ದೇನೆ. ಈಗ ಟಪ ಮುಂದೆ ಹೋಗಮ್ಮಂತ ಒಳಗೆ ಬಿಟ್ಟರೆ ನಿಮಗೆ ಒಳಗಿನ ವ್ಯೂ ದರ್ಶನ ಮಾಡಿಸ್ತೀನಿ. ಇದ್ದಿಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ. ಸೊ ಬರ್ರಿ ಹೋಗಮ್ಮಂತ. ಸೊ ಫ್ರೆಂಡ್ಸ್, ಮಸ್ತ್ ದರ್ಶನ ಮುಗಿಸ್ಕೊಂಡೆ ಒಳಗೆ ಹೋಗಿ. ನಾ ಹೇಳಿದಪ್ಪ ನಿಮ್ಗೆ ಒಳಗೆ ಫೋನ್ ಎಲ್ಲ ಇರಲಿಲ್ಲ. ಸೊ ಫೋನ್ ಬ್ಯಾಗಿನಾಗೆ ಇಟ್ಟು ಬಂದ್ ಮಾಡಿಟ್ಟು. ಆ್ಯಂಡ್ ಈಗ ದರ್ಶನ ಮುಗಿಸ್ಕೊಂಡ್ರೆ ಎಲ್ಲ ಹೋದ ಇಲ್ಲಿ ಹೊರಗಿನ ನೋಡ್ಬೋದು. ಅದ್ರ ಒಳಗೆ ದರ್ಶನ ಮಾಡ್ಲಿಕ್ಕೆ ಹೋಗಿದವ್ರಿಗೆ ಅಲ್ಲವೂ ಇಲ್ಲ ಅಲ್ಲಿ. ಒಳಗಿನ ಗುಡಿ ಇರೋದು, ಇದರ ಮೇನ್ ಗುಡಿ ಅಲ್ಲದ ಅಲ್ಲಿ. ಇದು ನಿಮ್ಗೆ ಕಾಣೋದು ಅದು ಮೇನ್ ಗುಡಿ ಇರೋದು. ಸೊ ಬರ್ರಿ ಎಲ್ಲೆಲ್ಲೂ ಮುಂದೆ ಹೋಗ್ಯಾರ, ಹೋಗಮ್ಮ ನಾವು ಟಪ. ಫ್ರೆಂಡ್ಸ್, ಈಗ ನಡೆದೇವು ಮತ್ತು ರೂಮಿಗೆ. ದರ್ಶನ ಎಲ್ಲ ಮುಗೀತು. ಇಲ್ಲೆಲ್ಲೋ ದಾಸೋಗ ಅದ ಅಂತ ಹೇಳಿದ್ರೆ ಅದ್ರ ಎಲ್ಲದ ದಾಸೋಗ ಅಂತ ಯಾರಿಗೂ ಗೊತ್ತಿಲ್ಲ. ಬರ್ರಿ ಹೋಗೋಣ ಡೈರೆಕ್ಟ್ ರೂಮಿಗೆ. ನಾವು ಮುಂಜಾನೆ ಎಷ್ಟು ಗಂಟೆಗೆ ನಿಂತಿದ್ದೋ ಅದು ಗೊತ್ತಿಲ್ಲ. ಟೈಮ್ ನೋಡೋಣ ಅಂತ. ಈ ಟೈಮ್ ಆಗ್ಯದ 3. ಆ್ಯಂಡ್ ಮಿನಿಮಮ್ ನಾವು 12-1 ಹಂಗೆ ನಿಂತಿರ್ಬೇಕು ಪಾಳಿಗೆ. 2-3 ಗಂಟೆ ಆಯ್ತು ನಾವು ದರ್ಶನ ಆಗಕ್ಕೆ. ಬರೋ ಹೋಗಮ್ಮಂತೆ ಡೈರೆಕ್ಟ್ ರೂಮಿಗೆ. 2 hours later. ಸೊ ಫ್ರೆಂಡ್ಸ್, ಈಗ ಬಂದೇವು ರೂಮಿಗೆ. ಸೊ ಸೀನ್ ಏನಾಗಿತ್ರಿಪ್ಪ ಅಂತಂದ್ರೆ, ನಾವು ಒಂದಿಷ್ಟು ಜನ ಅಷ್ಟು ಜನ ಹೋಗಿದ್ದು ದರ್ಶನ ಮುಗಿಸ್ಕೊಂಡು ಬರೋ ಟೈಮಿಗೆ ಏನಾಗಿದೆ, ಒಂದಿಷ್ಟು ಜನ ಒಂದು ಹಾದಿಗೆ ಹೋಗ್ಯಾರ, ಒಂದಿಷ್ಟು ಜನ ಒಂದು ಹಾದಿಗೆ ಹೋಗ್ಯಾರ. ಸೊ ಯಾರ್ಯಾರು ಯಾಕಡೆ ಹೋಗ್ಯಾರ ಅಂತ ಒಬ್ರಿಗೊಬ್ರು ಸಿಕ್ಕಿಲ್ಲ. ಅದಕ್ಕೆ ಯಾರು ಹಾದಿಗೆ ಗೊತ್ತದ ಅವ್ರದವ್ರು ಮಠಕ್ಕೆ ಬಂದಾರ ಇಲ್ಲಿ ರೂಮಿಗೆ. ಹಾದಿಗೆ ಗೊತ್ತಿರೋದವ್ರು ಆ ಕಡೆ ಬಂದು ಆ ಕಡೆ ಹೋಗ್ಯಾರ. ಆ್ಯಂಡ್ ಒಂದಿಷ್ಟು ಜನ ಮುಂದೆ ಬಂದಿರೋ. ನಾವು ನಾನು, ನಮ್ಮ ಸಚಿನ ಮತ್ತು ನಮ್ಮ ಮಮ್ಮಿ ಮತ್ತು ಇನ್ನೊಬ್ಬರು ನಮ್ಮ ಅಂಕಲ್ ಅವರು 4 ಜನ ನಾವು ಒಂದು ಕಡೆ ಆಗಿವಿ. ಇನ್ನೊಂದು ಸ್ವಲ್ಪ ಜನ ಮತ್ತೊಂದು ಕಡೆ ಆಗ್ಯಾರ. ಅವರು ಒಂದಿಷ್ಟು ಜನ ರೂಮಿಗೆ ಬಂದಾರ. ಒಂದಿಷ್ಟು ಜನ ಏನು ಮಾಡ್ಯಾರ ಅಂದ್ರೆ, ಅಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ದಾಸೋಗ ಇರ್ತದೆ ಅಲ್ಲಿ ದಾಸೋಗ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಯಾರ. ಒಂದಿಷ್ಟು ಜನ ಏನಂತಂದ್ರೆ ಈ ಕಡೆ ರೂಮಿಗೆ ಬಂದಾರ, ಅವ್ರಿಗೆ ಗೊತ್ತಿಲ್ಲ ರೀ. ಆ್ಯಂಡ್ ನಾವು ಮತ್ತು ಪಪ್ಪಗೆ ಫೋನ್ ಹಚ್ಚಿ ಕೇಳ್ದೆ. ಫೋನ್ ಹಚ್ಚಿ ಕೇಳೋರು ಅವರು ಮಠಕ್ಕೆ ಬಂದೆ, ಮಠಕ್ಕೆ ಬರ್ರಿ ಅಂತಂದ್ರು. ಮಠಕ್ಕೆ ಅರ್ಧ ಹಾದಿ ತನಕ ಮಠಕ್ಕೆ ಬಂದೆವು. ಆ್ಯಂಡ್ ಆಮೇಲೆ ಮತ್ತು ನಮ್ಮ ಅಂಕಲಿಗೆ ಫೋನ್ ಹಚ್ಚಿ ಕೇಳೋರು ಅವರು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗಿದ್ದೆವು. ಅಲ್ಲಿ ಬರೀ ಪ್ರಸಾದ ದಾಸೋಗ ನಡೆದ, ದಾಸೋಗ ಮಾಡಿ ಹೋಗಮ್ಮಂತ ಬಂದರು. ಅದಕ್ಕೆ ಮತ್ತು ಒಬ್ರಿಗೂ ಹಾದಿ ಗೊತ್ತಿಲ್ಲ ರೀ, ನನಗೂ ಹಾದಿ ಗೊತ್ತಿಲ್ಲ, ನಮ್ಮ ಹಸಿನಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆಯ್ತು ಮತ್ತು ಹಿಂಗೆ ಕೇಳ್ಕೊತ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋದೆವು. ಟೆಂಪಲ್ಗೆ ಹೋಗಿ ಮಸ್ತ್ ದಾಸೋಗದ ಮಾಡಿದೆವು. ಪ್ರಸಾದ ಇತ್ತು, ಪ್ರಸಾದ ಮಾಡಿದೆವು. ಪ್ರಸಾದ ಮಾಡಿ ಈಗ ಜಸ್ಟ್ ರೂಮಿಗೆ ಬಂದೆವು. ಆ್ಯಂಡ್ ನಾವು ಬರಳಿಗೆ ಏನೋ ಒಂದಿಷ್ಟು ಮಂದಿ ರೂಮಿಗೆ ಬಂದು ಈಗ ನಡೆದಾರೆ ಏನದಾರೆ ಪ್ರಸಾದ ಮಾಡ್ಲಾಕಿದ್ವು. ನಾವು ಪ್ರಸಾದ ಮುಗಿಸ್ಕೊಂಡು ಬಂದೆವು. ಆ್ಯಂಡ್ ವ್ಲಾಗ್ ಎಂಡ್ ಮಾಡೋ ಟೈಮ್ ರೀ. ಅದಕ್ಕಂತಂದ್ರೆ ಆಲ್ರೆಡಿ ನಿನ್ನ ಮುಂಜಾನೆ ಸ್ಟಾರ್ಟ್ ಮಾಡಿದ್ದದ ವ್ಲಾಗು. ಸೊ ಭಾಳ ದೊಡ್ಡದಾಗ್ಯದ ಆಗಿರ್ಬೋದು ಅನ್ನಿಸ್ತು ನನಗೆ ಅನ್ಸೋ ಮಟ್ಟಿಗೆ. ನಾನು ಏನೋ ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡಬೇಕು, ವ್ಲಾಗ್ ಎಡಿಟ್ ಮಾಡಬೇಕು. ಆ್ಯಂಡ್ ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರ್ಬೇಕು ಅನ್ಕೋತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಒಳಗೆ ಹಾಕೋದು ಮರಿಬೇಡ್ರಿ. ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇವತ್ತಿನ ವ್ಲಾಗಿನ ಬಗ್ಗೆ ಕಮೆಂಟ್ ಮಾಡಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಯಾರೇ ವಿಡಿಯೋ ನೋಡ್ಲತ್ತೀರಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಸೊ ಸಿಗಮ್ ಫ್ರೆಂಡ್ಸ್ ಮುಂದಿನ ವ್ಲಾಗ್ ಒಳಗೆ. ಅಲ್ಲಿವರೆಗೂ ನೋಡ್ಕೊತೀರಿ.